ಚಾರ್ಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. 2025 ಕ್ಯಾಲೆಂಡರ್ ಇಯರ್ ಮೊದಲ ಫುಲ್ ಫ್ಲೆಡ್ ಚಾರ್ಟ್ ಸ್ಟಾಕ್ ಅನ್ಸುತ್ತೆ. ಊರಲ್ಲಿ ಇಲ್ಲದಿರೋ ಕಾರಣದಿಂದಾಗಿ ಕಮ್ಯುನಿಟಿ ಟ್ಯಾಬಲ್ಲಿ ಅಥವಾ ಶಾರ್ಟ್ಸ್ ಮೂಲಕ ನಿಮಗೆ ಅಪ್ಡೇಟ್ನ ಕೊಡ್ತಾ ಬಂದಿದ್ದೆ. ಸೊ ಮಾತಾಡ್ತೋಗೋಣ. ಇವತ್ತು ಒಂದು ಸೂಪರ್ ಆಗಿರುವಂಥ ರ್ಯಾಲಿ ಆಗಿದೆ. ನಿನ್ನೆ ಕೂಡ ಮೊದಲನೇ ದಿನ ವರ್ಷದ್ದು ಚೆನ್ನಾಗಿ ಪಾಸಿಟಿವ್ ಆಗಿ ಕ್ಲೋಸಿಂಗ್ ಆಗಿದ್ದು. ಇವತ್ತು ಸೂಪರ್ ಆಗಿರುವಂಥ ರ್ಯಾಲಿ ಆಗಿದೆ. FIಗಳು DAಗಳು ಬಂದಿಲ್ವಾ ಏನೋ ಅಥವಾ ಇಬ್ಬರು ಬೈ ಮಾಡಿದ್ದಾರೆ ಏನೋ ಅನ್ನೋದನ್ನ ಡೇಟಾ ನೀವು ಕಮೆಂಟ್ ಮಾಡಿ ತಿಳಿಸಿ. ಸೊ ಇವಾಗ ಏನೊಂದು ಇಂಪಾರ್ಟೆಂಟ್ ಗ್ಯಾಪ್ ಫಿಲ್ಲಿಂಗ್ ಆಗಬೇಕಾಗಿತ್ತು, ಶಾರ್ಟ್ ಕವರಿಂಗ್ ಆಗಬೇಕಾಗಿತ್ತು, ಅದು ಆಗಿದೆ. ಎಲ್ಲ ಸೆಕ್ಟರಲ್ಲೂ ಇವತ್ತು ಬೈಯಿಂಗ್ ಬಂತು. ಈ ಕಾರಣದಿಂದಾಗಿ 400+ ಪಾಯಿಂಟ್ಸ್ ಇವತ್ತು ನಿಫ್ಟಿನಲ್ಲಿ ಒಂದು ಪಾಸಿಟಿವ್ ಮೂಮೆಂಟ್ ಬಂದಿದೆ. ಆದರೆ ಇವತ್ತು ಸ್ಟಾಕ್ ಆಫ್ ದ ಡೇ ಅಂದರೆ ಅದು ಬಜಾಜ್ ಟ್ವಿನ್ಸ್ ಅಂತ ಕಾಣಿಸುತ್ತೆ. ಬಜಾಜ್ ಫೈನಾನ್ಸು, ಬಜಾಜ್ ಫಿನ್ ಸರ್ವಿಸು ಎರಡು ಕೂಡ 6-7% ಅಪ್ ಮೂಮೆಂಟ್ ಇತ್ತು. ಬಜಾಜ್ ಫೈನಾನ್ಸಲ್ಲಿ ಒಂದು ಸಣ್ಣ ಟ್ರೇಡ್ ಇತ್ತು, ಬಟ್ ಶೇರ್ ಮಾಡೋಕ್ಕೆ ಹೋಗ್ಲಿಕ್ಕೆ ನೋಡೋಷ್ಟೊತ್ತಿಗೆ 3% ಅಪ್ ಮೂಮೆಂಟ್ ಆಗೋಗಿತ್ತು. ಆದರೆ ಅದಕ್ಕಿಂತ ಮೇಲ್ಗಡೆ 3% ಮೂಮೆಂಟ್ನ ಕೊಡ್ತಾ ಹೋಯಿತು ಇವತ್ತು ಬಜಾಜ್ ಫೈನಾನ್ಸು. ಸೊ ಬಜಾಜ್ ಫಿನ್ ಸರ್ವಿಸ್ 7.88% ಅಪ್ ಮೂಮೆಂಟ್ ಬಂದಿರೋದ್ರ ಮೂಲಕ ಇವತ್ತಿನ ಟಾಪ್ ಗೈನರ್ ಆಗಿದೆ. ಸನ್ ಫಾರ್ಮಾದಲ್ಲಿ ಒಂದು ಸಣ್ಣದಾಗಿ ಪ್ರಾಫಿಟ್ ಬುಕ್ಕಿಂಗ್ ಆಗಿರೋದ್ರ ಮೂಲಕ ಅದು ಇವತ್ತಿನ ಟಾಪ್ ಲೂಸರ್ ಆಗಿದೆ ನಿಫ್ಟಿ 50ನಲ್ಲಿ ಅಂತ ನೋಡೋದಾದರೆ. ನಿಫ್ಟಿ ನೆಕ್ಸ್ಟ್ 50ನಲ್ಲೂ ಕೂಡ ಸುಮಾರು ಸ್ಟಾಕ್ಗಳು ಪಾಸಿಟಿವ್ ಆಗಿತ್ತು. ಅದಾನಿ ಸ್ಟಾಕ್ಗಳು ಸ್ವಲ್ಪ ಸಫರ್ ಮಾಡಿದ್ಬಿಟ್ರೆ ಇವತ್ತು ಝೊಮ್ಯಾಟೊ ಆಲ್ಮೋಸ್ಟ್ 3% ಅಪ್ ಮೂಮೆಂಟು, TVS ಮೋಟರ್ಸು 4%, ಶ್ರೀ ಸಿಮೆಂಟ್ಸು 4.65% ಅಪ್ ಮೂಮೆಂಟ್ನ ಬಂದಿದೆ. ಸೊ ಚೋಳಮಂಡಲಂ ಫೈನಾನ್ಸ್ ಅದು ಕೂಡ ನೋಡಿ, ಬ್ಯಾಂಕು ಫೈನಾನ್ಸ್ ಸ್ಟಾಕ್ಗಳೆಲ್ಲ ಇವತ್ತು ತುಂಬ ಒಂದು ಪಾಸಿಟಿವ್ ಆಗಿ ಇತ್ತು. ಸೊ ಓವರಾಲ್ ಯಾವ ರೀತಿಯಾಗಿತ್ತು ದಿನ ಅಂತ ನೋಡೋದಾದರೆ ನಿಫ್ಟಿನಲ್ಲಿ ಒಂದು ಇಂಪಾರ್ಟೆಂಟ್ ಅಂತ ಟ್ರೆಂಡ್ ಲೈನು 24,086 ಇದೆ. ಸೊ ಅದಕ್ಕಿಂತ ಮುಂಚೆ ಅಂತ ನೋಡಿದ್ರೆ ಇಲ್ಲೊಂದು ಡಬ್ಲ್ಯೂ ಪ್ಯಾಟರ್ನ ಮತ್ತೊಂದು ಆಗಕ್ಕೆ ಒಂದು ಹೊಸ ಲೋನ ಮಾಡಿಬಿಟ್ಟಿತ್ತು ಮೊನ್ನೆ 31ನೇ ತಾರೀಕು. ನೀವು ನೋಡೋದಾದ್ರೆ ಒಂದು 23,500 ಬಂದು ಟೆಸ್ಟ್ ಮಾಡ್ತಾರೆ ಮತ್ತು ಮಾರ್ಕೆಟ್ ವೀಕ್ ಇದೆ ಅಂತ ನಾವು ಮಾತಾಡ್ಕೊಂಡಿದ್ವಿ. ಸೊ ನಿನ್ನೆ ಒಂದು ಕಮ್ಯುನಿಟಿ ಟ್ಯಾಬಲ್ಲಿ ನಾನು ಶೇರ್ ಮಾಡಿದ್ದೆ ಈ ಒಂದು ಟ್ರೆಂಡ್ ಲೈನ್ನ ನಿಮಗೆ. ನೋಡಿ, ಈ ಟ್ರೆಂಡ್ ಲೈನ್ ಇಂಪಾರ್ಟೆಂಟ್ ಆದಂಥ ರೆಸಿಸ್ಟೆನ್ಸ್ ಆಗುತ್ತೆ. ಸದ್ಯಕ್ಕೆ 23,800ಗೆ ರೆಸಿಸ್ಟೆನ್ಸ್ ಇದೆ ಅಂತಲೇ ಕ್ಲೋಸ್ ಮಾಡ್ಕೊಂಡು ಹೋಗಿದ್ದಾರೆ ಅಂತ ನಾವು ಮಾತಾಡಿದ್ವಿ. ಇವತ್ತೇನಾಯಿತು, ಆಲ್ಮೋಸ್ಟ್ ಅದೇ ಝೋನಲ್ಲಿ ಓಪನ್ ಆಯಿತು. ಓಪನ್ ಆದಾಗ ಇವತ್ತು ಬೆಳಗ್ಗೆನೂ ಕೂಡ 23,800ರಲ್ಲಿ ರೆಸಿಸ್ಟೆನ್ಸ್ ಇತ್ತು, ಚಾರ್ಟಲ್ಲಿ ಕಾಣಿಸ್ತಾ ಇತ್ತು. ಆದರೆ 10 ಗಂಟೆ ಅಷ್ಟೊತ್ತಿಗೆ ಏನು ಮಾಡಿದ್ರು, ಚೇಂಜ್ ಮಾಡಿದ್ರು. 10 ಗಂಟೆ ಅಷ್ಟೊತ್ತಿಗೆ ಇಲ್ಲಿ ಒಂದು ಬುಲಿಶ್ ಕ್ಯಾಂಡಲ್ ಬಂತು, ಅದ್ರ ಮೇಲ್ಗಡೆ ಒಂದು ಡೋಜಿ ಬಂತು. ಅದಾದಮೇಲೆ ಒಂದು ನೋಡಿ ಇಲ್ಲಿ 10 ಕಾಲಷ್ಟೊತ್ತಿಗೆ ಒಂದು ಮೂಮೆಂಟ್ ಬಂತಲ್ಲ, ಆಗ ಈಕ್ವೇಷನ್ ಚೇಂಜ್ ಆಗ್ತಾ ಹೋಯಿತು. 23,800ರಲ್ಲಿ ಸಪೋರ್ಟ್ ಬಿಲ್ಡಪ್ ಆಗ್ತಾ ಹೋಯಿತು. ಈ ರೀತಿ ಇದ್ದಾಗ ನಾವೇನು ಮಾಡ್ಬೋದು, ಓಕೆ ಯಾವುದೋ ಒಂದು ಪಾಯಿಂಟಲ್ಲಿ ಓಕೆ ಅದೇ ಒಂದು ಸಪೋರ್ಟ್ ಥರ ಆಗ್ತಾ ಇತ್ತು, ಈಗ ಅದೇ ಸ್ಟ್ರಗಲ್ ಆಗ್ತಾ ಇತ್ತು, ರೆಸಿಸ್ಟೆನ್ಸ್ ಆಗ್ತಾ ಇತ್ತು. ಈಗ ಮೇಲೆ ಹೋಗಿದೆ ಅಂದರೆ ಅದನ್ನೇ ನೀವು ಸ್ಟಾಪ್ ಲಾಸ್ ಇಟ್ಕೊಂಡು ಒಂದು ಟ್ರೇಡ್ನ ಮಾಡ್ಬೋದಾಗಿತ್ತು. ಎಲ್ಲಿ ತನಕ ಮಾಡ್ಬೋದಾಗಿತ್ತು, ರೌಂಡ್ ಲೆವೆಲು 24,000 ಅಷ್ಟೇ ನಮ್ಮ ಟಾರ್ಗೆಟ್ ಇದ್ದಿದೆ. ಯಾಕೆಂದರೆ 24,000 ಕೂಡ ಒಂದು ಇಂಪಾರ್ಟೆಂಟ್ ಲೆವೆಲ್ ಆಗಿರೋದ್ರಿಂದ ಅದು ರೆಸಿಸ್ಟೆನ್ಸ್ ಥರ ಆ್ಯಕ್ಟ್ ಆಗುತ್ತೆ ಅಂತ. ಆದರೆ ಇವತ್ತೇನಾಯಿತು, ಅದ್ರ ಮೇಲ್ಗಡೆ ಇನ್ನೂ ಒಂದು 200 ಪಾಯಿಂಟ್ಸು ಬೋನಸ್ ಬಂತು. ಪಿಕ್ಚರ್ ಪರ್ಫೆಕ್ಟಾಗಿ ಇವತ್ತು ಗ್ಯಾಪ್ನ ಫಿಲ್ ಮಾಡಿದೆ. ಈ ಒಂದು ಏನು ಗ್ಯಾಪ್ ಇತ್ತು, ಈ ಗ್ಯಾಪ್ನ ಕಂಪ್ಲೀಟಾಗಿ ಇವತ್ತು ಫಿಲ್ ಮಾಡಿ ಹಾಕಿದೆ ಯಾವುದು, ನಿಫ್ಟಿ. ಇದು ಒಳ್ಳೆ ಬೆಳವಣಿಗೆ. ನಿಫ್ಟಿನಲ್ಲಿ ಇಷ್ಟು ಒಂದು ಪಾಸಿಟಿವಿಟಿ ಮೂಮೆಂಟು ಬಂದಿರಲಿಲ್ಲ. ಇದು ಯಾಕೆ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ ಅನ್ನೋದಕ್ಕೆ ನೋಡಿ, ಹಿಂದೇನೂ ಒಂದ್ಸಲ ಇದೇ ಥರ ಲೋ ಪಾಯಿಂಟಿಗೆ ಬಂದಾಗ 23,400 ಆ ಲೆವೆಲಿಗೆ ಬಂದಾಗ ಅಲ್ಲಿಂದ ಒಂದು ಶಾರ್ಪ್ ಆಗಿ ಬೈಯಿಂಗ್ ಬಂದಿತ್ತು. ಆದರೆ ಅವತ್ತು ಶುಕ್ರವಾರ ಆಗಿತ್ತು, ಶುಕ್ರವಾರ ಆಗಿ ಕ್ಲೋಸಿಂಗ್ ಆಗೋಗಿತ್ತು. ಸೊ ಶುಕ್ರವಾರ ಆಗಿ ಮತ್ತೆ ವಾಪಸ್ ಸೋಮವಾರ ಗ್ಯಾಪ್ ಅಪ್ ಓಪನಿಂಗ್ ಆಗಿ ಆ ಗ್ಯಾಪ್ನ ಫಿಲ್ ಮಾಡಿ ಮತ್ತೆ ಮೇಲ್ಗಡೆನೇ ಅಟೆಂಡ್ ಮಾಡೋಕ್ಕೆ ಹೋಯಿತು. ಅಂದರೆ 24,750 ತನಕ ಅಟೆಂಡ್ ಮಾಡೋಕ್ಕೆ ಹೋಗಿತ್ತು. ಈಗೇನಾಗಿದೆ, ಅದೇ ಥರ ಒಂದು ಲೋಯರ್ ಫಾರ್ಮೇಷನ್ ಆಗ್ತಾ ಬಂದಿದ್ದಾಗ ಇಲ್ಲಿ ಒಂದು ಗ್ಯಾಪ್ ಬಂದಿದೆ. ಅಂದರೆ ಅರ್ಥ ಏನು, ಇದರಿಂದ ಮೇಲ್ಗಡೆ ಹೋಗಬೇಕು ಅಂದರೆ ಈ 24,200ನ ಕ್ರಾಸ್ ಮಾಡ್ಕೊಂಡು ನಾಳೆ ಏನಾದ್ರು ಕ್ಲೋಸಿಂಗ್ ಆಯಿತು ಅಂತಂದರೆ ಓಕೆ, ಇದು ಮತ್ತೆ ಇದು ಒಂದು ಈ ಲೆವೆಲ್ನ ಅಟೆಂಡ್ ಮಾಡೋಕ್ಕೆ ಹೋಗ್ತಿದೆ. ಅಲ್ಲಿ ಹೋದ್ಮೇಲೆ ಅದು ಬೇಕಾದ್ರೆ ಎಂ ಪ್ಯಾಟರ್ನ್ ಆಗ್ಬೋದು, ಏನು ಬೇಕಾದ್ರೂ ಆಗ್ಬೋದು, ಬಟ್ ಅಲ್ಲಿ ತನಕ ಅಟೆಂಡ್ ಮಾಡೋಕ್ಕೆ ಹೋಗುತ್ತೆ. 24,500 ಅದ್ರ ಮೇಲ್ಗಡೆ ಹೋಗೋಕ್ಕೆ ಟ್ರೈ ಮಾಡುತ್ತೆ ಅಂತ ನಾವು ಮಾತಾಡ್ಬೋದು. ಆದರೆ ನಾಳೆ ಅಕಸ್ಮಾತ್ ಏನಾದ್ರು ಗ್ಯಾಪ್ ಡೌನ್ ಓಪನಿಂಗ್ ಆಯಿತು, ಮತ್ತೊಂದು ಆಯಿತು ಅಂದರೆ ಏನಾಗುತ್ತೆ, ಮಾರ್ಕೆಟ್ ಈಗಲೂ ಕೂಡ ವೀಕ್ ಇದೆ, ಇಲ್ಲಿ ಒಂದು ಗ್ಯಾಪ್ ಫಿಲ್ಲಿಂಗ್ ಆಗಬೇಕಿತ್ತು, ಆ ಗ್ಯಾಪ್ ಫಿಲ್ಲಿಂಗ್ ಆಗಿದೆ, ಅದಾದಮೇಲೆ ಕೆಳಗಡೆ ಬರ್ತಾ ಹೋಯ್ತು ಅಂತ ನೋಡಿ. ಹಿಂದೆ ಸೇಮ್ ಲಾಜಿಕ್ ಇಲ್ಲಿ ನೀವು ನೋಡೋದಾದರೆ ಈ ಮೂಮೆಂಟ್ ಬಂದಾಗ, ಈ ಒಂದು ದೊಡ್ಡದೊಂದು ಮರಬೂಜು ಕ್ಯಾಂಡಲ್ ಬಂದಾಗ ಹಿಂದೆ ಒಂದು ಆಗಿದ್ದಂಥ ಒಂದು ಬಸ್ ಸ್ಟ್ಯಾಂಡ್ ಲೆವೆಲು, ಹಿಂದೆ ಇದ್ದಂಥ ಒಂದು ಲೆವೆಲು ಅದೆಲ್ಲ. ಸೊ ಅವತ್ತೇನಾದರೂ ಅದು ಬರೀ ಒಂದು ಏನಂತಾರೆ, ಬರೀ ಒಂದು ಶಾರ್ಟ್ ಕವರಿಂಗ್ ರ್ಯಾಲಿಯಾಗಿ ಬಂದಿದೆ, ಒಂದು ಅಚಾನಕ ಒಂದು ಮೂಮೆಂಟ್ ಬಂದಿದೆ ಅಂತಿದ್ದರೆ ಸೊ ಅಲ್ಲಿ ಏನಾಗಿತ್ತು, ವಾಪಸ್ ಮಾರ್ದಿಂದ ಒಂದು ಇಂಟರ್ ಕ್ಯಾಂಡಲ್ ಸೆಟಪ್ ಆಗಿ ಮತ್ತೊಂದಾಗಿ ಕೆಳಗಡೆ ಹೋಗಬೇಕಾಗಿತ್ತು. ಆದರೆ ಏನಾಯಿತು, ಅದ್ರ ಮೇಲ್ಗಡೆ ಓಪನಿಂಗ್ ಆಯಿತು. ಯಾವುದೊಂದು ರೆಸಿಸ್ಟೆನ್ಸ್ ಲೆವೆಲ್ ಅಂತ ಮಾತಾಡ್ತಾ ಇದ್ವು, ಅದ್ರ ಮೇಲ್ಗಡೆ ಓಪನ್ ಆಗಿ ಇನ್ನು ಮೇಲ್ಗಡೆ ಅಟೆಂಡ್ ಮಾಡುತ್ತೆ. ಆಮೇಲೆ ಒಂದೆರಡು ದಿನ ಆದಮೇಲೆ ಗ್ಯಾಪ್ ಫಿಲ್ ಮಾಡಿ ಮೇಲ್ಗಡೆ ಹೋಗಿ ಎಲ್ಲ ಆಯಿತು. ಬಟ್ ಈಗ ಅದೇ ಲಾಜಿಕ್ ಇಲ್ಲಿ ಅಪ್ಲೈ ಮಾಡೋದಾದರೆ ಈಗ ಇದ್ರ ಮೇಲ್ಗಡೆ ಹೋಗೋಕ್ಕೆ ಶುರು ಆಗ್ತಿದೆ ಮಾರ್ಕೆಟ್ ಅಂದರೆ ಏನರ್ಥ, ಇನ್ನೂ ಒಂದು ಹೈನ ಮಾಡೋಕ್ಕೆ ಸಾಧ್ಯತೆ ಇದೆ. ಅಂದರೆ ವಾಪಸ್ ತಿರ್ಗಾ 24,750 ಕಡೆನ ಟೆಸ್ಟ್ ಮಾಡೋಕ್ಕೆ ಸಾಧ್ಯತೆ ಇದೆ ಅಂತ. ಸೊ ಅದಾಗಲಿಲ್ಲ, ಇಂಟರ್ನಲ್ ಕ್ಯಾಂಡಲ್ ಸೆಟಪ್ ಆಗಿ ಉಳಿತು ಅಥವಾ ಕೆಳಗಡೆ ಬಂತು ಅಂದರೆ ಆಗ ನೋಡ್ತೋಗೋಣಂತೆ ಮತ್ತೆ ತಿರ್ಗಿ 24,000 ಕೆಳಗಡೆ ಕ್ಲೋಸಿಂಗ್ ಮಾಡ್ತು ಅಂದರೆ ಮಾರ್ಕೆಟ್ ವೀಕ್ ಇದೆ ಅಂತ. ಸೊ ಅಲ್ಲಿ ತನಕ ನೀವೇನು ಮಾಡಬೇಕು, ಅಪ್ಸೈಡ್ ವ್ಯೂ ಇಟ್ಕೊಂಡೇ ನೋಡಬೇಕು. ಬಟ್ ಎಲ್ಲಿ ಓಪನ್ ಆಗುತ್ತೆ ಅನ್ನೋದ್ರ ಮೇಲೆ ಸುಮಾರು ವಿಚಾರಗಳು ನಿರ್ಧಾರ ಆಗ್ತಾ ಹೋಗುತ್ತೆ. ಇದು ಇವತ್ತು ಎಲ್ಲಿ ಕ್ಲೋಸಿಂಗ್ ಆಗಿದೆ ಅನ್ನೋದು ಕ್ಲೀನಾಗಿ ಒಂದು ರೆಸಿಸ್ಟೆನ್ಸ್ ಲೆವೆಲ್, ನಾನು ಲೈನ್ ಏನೂ ಹಾಕಿಲ್ಲ ಇಲ್ಲಿ ಒಂದು ಹೆಡ್ ಆ್ಯಂಡ್ ಶೋಲ್ಡರ್ ಪ್ಯಾಟರ್ನ್ ಆಗುವಂಥ ಸಾಧ್ಯತೆ ಇತ್ತು. ಯಾವುದು, ಇಲ್ಲಿಂದ ನೀವು ಒಂದು ಲೈನ್ ಹೇಳ್ಕೊಂಡ್ರೆ ನೋಡಿ, ಇಲ್ಲಿ ಒಂದು ಶೋಲ್ಡರ್ ಆಗಿತ್ತು, ಇಲ್ಲಿ ಒಂದು ಹೆಡ್ ಆಗಿತ್ತು, ಇಲ್ಲಿ ಒಂದು ಶೋಲ್ಡರ್ ಆಗಿತ್ತು ಅಂತ ಅನ್ಕೋಬೋದಿತ್ತು. ಸೊ ಇದಕ್ಕೆ ಬಂದರೆ ಥಿಯರಿ ಏನು ಹೇಳ್ತಾ ಹೋಗುತ್ತೆ, ಇಲ್ಲಿ ಎಷ್ಟು ಒಂದು ಶೋಲ್ಡರ್ ಆಗಿದೆಯೋ ಅಥವಾ ಹೆಡ್ ಆಗಿದೆಯೋ ಆ ಹೆಡ್ ಅಷ್ಟೇ ದೊಡ್ಡ ಫಾಲ್ ಬರುತ್ತೆ ಅಂತ ಹೇಳ್ತಾ ಇದೆ. ಆದರೆ ಏನಾಗ್ತಿದೆ, ಮಾರ್ಕೆಟು ಅದನ್ನ ಬಿಟ್ಟು ಕೆಳಗಡೆ ಬರ್ತಾ ಇಲ್ಲ. 23,400 23,500 ಈ ಝೋನ್ ಬಂದಾಗೆಲ್ಲ ಒಂದು ಶಾರ್ಪ್ ಆಗಿ ಬೈಯಿಂಗ್ ಸೆಂಟಿಮೆಂಟ್ ಬಂದಿದೆ. ಸೊ ಇಷ್ಟು ದೊಡ್ಡದಾಗಿ ಮಾರಬಹುದು ಕ್ಯಾಂಡಲ್ ಬಂದು ಕ್ಲೋಸಿಂಗ್ ಆಗಿದೆ ಅಂದರೆ ಅದು ನಾವು ಪಾಸಿಟಿವ್ ಅಂತ ಒಪ್ಕೊಳ್ಳೇಬೇಕು. ಬಟ್ ಮುಂದೆ ಯಾವ ರೀತಿ ಆಗುತ್ತೆ, ಇದ್ರ ಮೇಲ್ಗಡೆ ಹೋಗೋಕ್ಕೆ ಆಗುತ್ತಾ ಅಥವಾ ಇಲ್ವಾ ಅನ್ನೋದ್ರ ಮೇಲೆ ಮಿಕ್ಕಿದ್ದನ್ನು ನಿರ್ಧಾರ ಮಾಡಬೇಕು. ನಾಳೆ ಹೇಗೆ ನಿಫ್ಟಿದ ಎಕ್ಸ್ಪೈರಿ ಏನು ಇರೋದಿಲ್ಲ, ಬಟ್ ಎಕ್ಸ್ಪೈರಿ ಇಲ್ಲದಲ್ಲೇ ಇಂಡೆಕ್ಸಲ್ಲಿ ನೀವು ಟ್ರೇಡ್ ಮಾಡ್ತಾ ಹೋಗ್ಬೋದು. ಎಕ್ಸ್ಪೈರಿಗಳಲ್ಲಿ ವೀಕ್ಲಿ ಎಕ್ಸ್ಪೈರಿ ಅಂತ ಇರೋದು ಇವಾಗ ನಿಫ್ಟಿ
ನಿಫ್ಟಿ ಮತ್ತು ಸೆನ್ಸೆಕ್ಸ್ ಎರಡಿದೆ ಅಲ್ವಾ. ಸೊ ನಿಮಗೆ ಪ್ರೀಮಿಯಮ್ಗಳು ಸ್ವಲ್ಪ ಕಮ್ಮಿಗೆ ಸಿಗಬೇಕು ಅಂತಂದರೆ ಅಂದರೆ ಇನ್ನು ಮಿಕ್ಕಿದೆಲ್ಲ ಮಂತ್ಲಿ ಪ್ರೀಮಿಯಂ ಲೆಕ್ಕಾಚಾರದಲ್ಲಿ ನಡೀತಾ ಇರುತ್ತೆ. ವೀಕ್ಲಿ ಪ್ರೀಮಿಯಂ ಲೆಕ್ಕಾಚಾರ ನಡೆಯುವಂಥದ್ದು ನಿಫ್ಟಿ ಮತ್ತು ಸೆನ್ಸೆಕ್ಸ್ ಎರಡೇನೆ. ಆಪ್ಷನ್ ಸೆಲ್ಲರ್ಸು ಸೆನ್ಸೆಕ್ಸಲ್ಲಿ ನಾಳೆ ಟ್ರೇಡ್ ಮಾಡಬೇಕು ಅಂತಂದರೆ ನೋಡಿ, ಏನಾದ್ರು ಸೆಲ್ ಮಾಡೋಕೆ ಹೋಗ್ತಾ ಇದ್ದಾರೆ ಅಂದರೆ ಎಕ್ಸ್ಟ್ರೀಮ್ ಲಾಸ್ ಮಾರ್ಜಿನ್ ಅಂತ ಮಾರ್ಜಿನ್ ಜಾಸ್ತಿ ಇಟ್ಕೋಬೇಕಾಗ್ತಾ ಹೋಗುತ್ತೆ. ಹಾಗಾಗಿ ನೀವು ಸೆನ್ಸೆಕ್ಸಲ್ಲಿ ನಿಮಗೆ ನಿಮಗೆ ಕಾನ್ಫಿಡೆಂಟ್ ಟ್ರೇಡ್ ಸಿಕ್ಕಿದೆ ಅಂದರೆ ನೀವು ಕಮ್ಮಿ ಮಾರ್ಜಿನಲ್ಲಿ ನಾನು ಒಳ್ಳೆ ಕ್ಯಾಪ್ಚರ್ ಮಾಡ್ತೀನಿ ಅಂದರೆ ನೀವು ಆ ಥರ ಮಾಡ್ಬೋದು. ಇಲ್ಲ ಅಂದರೆ ಮುಂದಿನ ವಾರದ್ದು ನಿಫ್ಟಿದನ್ನೇ ನೀವು ಟ್ರೇಡ್ ಮಾಡ್ತಾ ಹೋಗ್ಬೋದು, ಎಕ್ಸ್ಪೈರಿ ಬಿಟ್ಟು ಬೇರೆದನ್ನು ಟ್ರೇಡ್ ಮಾಡ್ತಾ ಹೋಗ್ಬೋದು. ಆಪ್ಷನ್ ಬಯರ್ಸಿಗೆ ನಿಫ್ಟಿ ಮತ್ತು ಸೆನ್ಸೆಕ್ಸ್ ಎರಡು ಕೂಡ ಅನುಕೂಲ ಆಗುತ್ತೆ ಕಂಪೇರ್ ಟು ಅದರ್ಸ್, ಬಿಕಾಸ್ ಆಫ್ ಪ್ರೀಮಿಯಂ ಕಮ್ಮಿ ಆಗಿರೋದ್ರಿಂದ. ಆದರೆ ಲಾಟ್ ಸೈಜ್ನ ಆಲ್ರೆಡಿ ಜಾಸ್ತಿ ಮಾಡಿಬಿಟ್ಟಿದ್ದಾರೆ, 75 ಇವಾಗ ಒಂದು ಲಾಟ್. ಮೊದಲು 25ಕ್ಕೆ ಸಿಗ್ತಿತ್ತು ನಿಫ್ಟಿ, ಅಂದರೆ ಮೊದಲಿಗೆ ಹೇಗಿತ್ತೋ ಅದರ 3 ಪಟ್ಟು ಕೊಡಬೇಕು ಇವಾಗ ಒಂದು ಲಾಟು ನಿಫ್ಟಿ ಟ್ರೇಡ್ ಮಾಡಲಿಕ್ಕೆ. ಅದೇ ರೀತಿಯಾಗಿ ನಾಳೆ ಸೆನ್ಸೆಕ್ಸ್ ಎಕ್ಸ್ಪೈರಿ ನೋಡಿ, ಸೆನ್ಸೆಕ್ಸ್ ಎಕ್ಸ್ಪೈರಿನ ಏನು ನೋಡ್ಕೊಂತ ಬರೋದಾದರೆ ಇವತ್ತು ಇದರಲ್ಲೂ ಕೂಡ ಒಂದು ಒಳ್ಳೆ ರೀತಿಯಾದಂಥ ಗ್ಯಾಪ್ ಫಿಲ್ಲಿಂಗ್ ಆಗಿದೆ. ಈಗ 80,000 ಝೋನ್ ಏನಿದೆ ಅದು ಬಂದು ಫಿಲ್ ಆಗಿದೆ. ಅಪ್ಪಿತಪ್ಪಿ ನಾಳೆ 80,000 ಈ ಝೋನ್ ಮೇಲ್ಗಡೆ ಏನಾದ್ರು ಓಪನ್ ಆಗಿ ಮೇಲ್ಗಡೆ ಹೋಗ್ತಾ ಶುರು ಆಗ್ತೀನಿ ಅಂದರೆ ನಿಮಗೆ ಪ್ರೀಮಿಯಮ್ ಚೆನ್ನಾಗಿದೆ ಅಂದರೆ 79,000 ಅಥವಾ ಅದೇ ಆ ಝೋನಿನ ಹತ್ತತ್ರದ್ದು ನೀವೇನು ಮಾಡ್ಬೋದು, ಪಿ ಸೆಲ್ ಮಾಡ್ತಾ ಹೋಗ್ಬೋದು. ಪಿ ಸೆಲ್ ಮಾಡಿದ್ರೆ 79,000 ಬಿಟ್ಟು ಕೆಳಗಡೆ ಬರೋದಿಲ್ಲ ಅಂತ ನೀವು ಒಂದು ಆ ಕ್ವಶನಲ್ಲಿ ಕುತ್ಕೊಂತ ಹೋಗೋದು. ಅಕಸ್ಮಾತ್ ಗ್ಯಾಪ್ ಡೌನ್ ಓಪನಿಂಗ್ ಆಯಿತು, ಈ ರೀತಿ ಏನಾಯಿತು ಅಂದರೆ ಒಂದು ಇಂಟರ್ನಲ್ ಕ್ಯಾಂಡಲ್ ಸೆಟಪ್ ಆಗೋಕ್ಕೆ ಆಗ್ತಾ ಇರ್ಬೋದು. ಇವತ್ತು ಒಂದು ದೊಡ್ಡ ಮೂಮೆಂಟ್ ಬಂದಿರೋದ್ರಿಂದ ಒಂದು ಸಣ್ಣದಾಗಿ ಮುಗಿಸ್ತಾ ಹೋಗ್ಬೋದು. ಅವಾಗ ಏನು ಮಾಡ್ಬೋದು, ನೀವು 80,000 80,500 ಈ ಸ್ಟ್ರೈಕಿಂದು ಸಿ ಸೆಲ್ ಮಾಡಿ ಕೆಳಗಡೆ 78,500 ಈ ರೇಂಜನ್ನು ಒಂದು ಸ್ವಲ್ಪ ಆ ರೇಂಜಲ್ಲಿ ಇಟ್ಕೊಂಡು ನೀವು ಟ್ರೇಡ್ ಮಾಡಿದ್ರೆ ಬೆಟರ್. ಬಟ್ ಅಕಸ್ಮಾತ್ ನಾಳೆ ಗ್ಯಾಪ್ ಡೌನ್ ಓಪನಿಂಗ್ ಆಯಿತು ಅಂದರೆ ಹೈ ಚಾನ್ಸ್ ಏನಾಗ್ತಾ ಹೋಗುತ್ತೆ, ಒಂದು ಇಂಟರ್ನಲ್ ಕ್ಯಾಂಡಲ್ ಸೆಟಪ್ ಈ ಒಂದು ಕ್ಯಾಂಡಲ್ ಏನಿದೆಯಲ್ಲ ಇದ್ರ ಒಳಗಡೆ ಮುಗಿಯುವಂಥ ದಿನ ಆಗುತ್ತೆ. ಅಕಸ್ಮಾತ್ ಇದ್ರ ಮೇಲ್ಗಡೆ ಓಪನ್ ಆಯಿತು ಆ ಥರ ಆಯಿತು ಅಂದರೆ ಮಾತ್ರ ಚಾನ್ಸ್ ಇರೋದು. ಗ್ಯಾಪ್ ಡೌನ್ ಓಪನಿಂಗ್ ಆಯಿತು ಅಂತಂದರೆ ಇಂಟರ್ನಲ್ ಕ್ಯಾಂಡಲ್ ಸೆಟಪ್ ಆಗುವಂಥ ಎಕ್ಸ್ಪೈರಿನೇ ಜಾಸ್ತಿ ಆಗುವಂಥ ಸಾಧ್ಯತೆ ಇದೆ ಸೆನ್ಸೆಕ್ಸಲ್ಲಿ. ಆ ರೀತಿ ನೀವು ಪ್ಲಾನ್ ಮಾಡ್ತಾ ಹೋಗ್ಬೋದು. ಸೊ ಕ್ವಿಕ್ಕಾಗಿ ಒಂದಿಷ್ಟು ಸ್ಟಾಕ್ಸ್ಗಳ ಬಗ್ಗೆ ಮಾತಾಡ್ತಾ ಹೋಗೋಣ. ಸೊ ಮೊದಲನೇದಾಗಿ ಇವತ್ತು ನಾವು ಮಾತಾಡ್ತಾ ಇರೋಂಥ ಸ್ಟಾಕು ಇನ್ಫೋಸಿಸ್. ಸೊ ಇನ್ಫೋಸಿಸ್ ನೋಡಿ ಈಗ ಆಲ್ ಟೈಮ್ ಹೈಗೆ ಬಂದಿದೆ. ಐ ಟಿ ಸೆಕ್ಟರಲ್ಲೇ ಇವಾಗ ಒಂದು ಪಾಸಿಟಿವ್ ಮೂಮೆಂಟ್ ಆಗ್ತಾ ಇದೆ. ಕಾರಣ ನಿಮಗೆ ಗೊತ್ತಿದೆ, ರುಪಿ ದಿನಕ್ಕೂ ವೀಕ್ ಆಗ್ತಾ ಇದೆ, ಡಾಲರ್ ಸ್ಟ್ರಾಂಗ್ ಆಗ್ತಾ ಇದೆ. ಸೊ ಈಗ ಈ ಒಂದು ಬಸ್ ಸ್ಟ್ಯಾಂಡ್ ಝೋನ್ನ ಮಾಡಿದೆ. ಈ ಬಸ್ ಸ್ಟ್ಯಾಂಡ್ ಝೋನ್ ಏನಾದ್ರು ಬ್ರೇಕ್ಔಟ್ ಆಯಿತು ಅಂತಂದರೆ ನಿಫ್ಟಿ ಐ ಟಿ ಇಂಡೆಕ್ಸು ಕೂಡ ಒಂದು ಪಾಸಿಟಿವ್ ಮೂಮೆಂಟಿಗೆ ಹೋಗ್ಬೋದು. ನೋಡೋಣ 2,000 ಕ್ರಾಸ್ ಮಾಡೋಕ್ಕೆ ಬಿಡ್ತಾರಾ ಇಲ್ವಾ ಅನ್ನೋದ್ರ ಮೇಲೆ ಮಿಕ್ಕಿದ್ದು ನಿರ್ಧಾರ ಆಗ್ತಾ ಹೋಗುತ್ತೆ. ಫ್ರೆಶ್ ಅಕ್ಯುಮುಲೇಷನ್ ನಾಟ್ ರೆಕಮೆಂಡೆಡ್. ಆಲ್ರೆಡಿ ಇನ್ವೆಸ್ಟ್ ಮಾಡಿದ್ದೀರಾ ಅಂತಂದರೆ ದಯವಿಟ್ಟು ಹಾಗೆ ಇರಿ ಅಂತ ಹೇಳ್ತೀನಿ. ಅದೇ ರೀತಿಯಾಗಿ AMIC ಬಗ್ಗೆ ಕೇಳಿದ್ರಿ, ನಾನು ಫಂಡಮೆಂಟಲ್ ಚೆಕ್ ಮಾಡೋಕ್ಕೆ ಹೋಗಿಲ್ಲ ಸರ್, ಫೋರ್ಜಿಂಗ್ ಲಿಮಿಟೆಡ್ ಅಂತ ಇದೆ. ಸೊ ಇಲ್ಲಿ ನೋಡೋದಾದ್ರೆ ಸ್ವಲ್ಪ ಚುಕ್ಕಿ ಆಟ ಇಟ್ಟಿದೆ ಸ್ಟಾಕು. ಸೊ ಫಂಡಮೆಂಟಲಿ ಚೆಕ್ ಮಾಡಬೇಕು ಇದು ಹೈ ವ್ಯಾಲ್ಯೂಷನಲ್ಲಿ ಇದೆಯೋ ಏನು ಕತೆ ಅಂತ. ಮತ್ತು ಇದು ಬರೀ BSEನಲ್ಲಿ ಲಿಸ್ಟ್ ಆಗಿದೆ. ಸೊ ಬರೀ BSEನಲ್ಲಿ ಲಿಸ್ಟ್ ಆಗಿದೆ ಅಂತಂದರೆ ನೀವು ಸ್ವಲ್ಪ ಹುಷಾರಾಗಿ ಇರ್ತಾ ಹೋಗಬೇಕು. ಬೇಕಾದರೆ ನಾವು ಸ್ಕ್ರೀನರಲ್ಲಿ ಕ್ವಿಕ್ಕಾಗಿ ಇದ್ರದ್ದು ಪಿ ವ್ಯಾಲ್ಯೂಯೇಷನ್ ನೋಡ್ಕೊಂಬರೋದಾದರೆ ನೋಡಿ 53 ಚಿಲ್ಡ್ರನಲ್ಲಿ ನಡೀತಾ ಇದೆ ಇದ್ರದ್ದು ವ್ಯಾಲ್ಯೂಯೇಷನ್ ಅಂತ ನೋಡೋದಾದರೆ. ಕಂಪ್ನಿಗೆ ಸಾಲ ಅನ್ನೋದು ಜಾಸ್ತಿ ಇಲ್ಲ, ಆದರೆ ಈ ಸೆಗ್ಮೆಂಟಲ್ಲಿ ನಿಮಗೆ ಭಾರತ್ ಫೋರ್ಜು ಮಿಕ್ಕಿದ್ದೆಲ್ಲ ಮಾರ್ಕೆಟ್ ಲೀಡರ್ಸ್ ಆಗಿದ್ದಾರೆ. ಹ್ಯಾಪಿ ಫೋರ್ಜಿಂಗ್ಸು, ಭಾರತ್ ಫೋರ್ಜು ಅವರೆಲ್ಲ ಪಾಸಿಟಿವ್ ಆಗಿದ್ದಾರೆ, ಅಂದರೆ ಇವರಿಗಿಂತ ಜೋರಾಗಿದ್ದಾರೆ ಅವರು. ಸೊ ಇಯರ್ ಆನ್ ಇಯರ್ ಪ್ರಾಫಿಟ್ ಅನ್ನೋದು ಚೆನ್ನಾಗೇ ಮಾಡ್ತಾ ಇದೆ, ಆದರೆ ಸಾಲನು ಸಲ್ಟಾಗಿದೆ. ಅಂದರೆ ತುಂಬ ದೊಡ್ಡ ಕಂಪ್ನಿ ಏನಲ್ಲ ಇದು. ಟೋಟಲ್ ಒಂದು ಅರೌಂಡ್ ಎಷ್ಟು ಒಂದು 1,500 ಕೋಟಿ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಕಂಪನಿ, ಒಂದು ಸ್ಮಾಲ್ ಕ್ಯಾಪ್ ಕಂಪನಿ ಅಂತಲೇ ಹೇಳ್ಬೋದು, ಸ್ಮಾಲ್ ಕ್ಯಾಪ್ ಟು ಮಿಡ್ ಕ್ಯಾಪ್ ಕಂಪನಿ. ಸೊ ಇನ್ನು ಹೊಸದಾಗಿ ಅಷ್ಟೇ ಲಿಸ್ಟ್ ಆಗಿರೋದು ಅಂತ ಕಾಣುತ್ತೆ, ಜಾಸ್ತಿ ತಿನ್ನೋದು ಟ್ರ್ಯಾಕ್ ರೆಕಾರ್ಡ್ ಕೂಡ ಇಲ್ಲ. ಮತ್ತು ಬರೀ BSEನಲ್ಲಿ ಅವೈಲೇಬಲ್ ಇದೆ. ಎಷ್ಟು ಒಂದು 2-3 ಎಷ್ಟು ದಿನ ಆಯಿತು, ಓಕೆ 2023 ಡಿಸೆಂಬರಿಂದ ಆಲ್ಮೋಸ್ಟ್ 1 ವರ್ಷ ಆಗಿದೆ. ಒಂದು ಒಳ್ಳೆ ರ್ಯಾಲಿನ ಆಗಿದೆ. ಈಗ ಕರೆಕ್ಷನ್ ಆಗೋ ಥರದ್ದು ಕಾಣಿಸ್ತಾ ಇದೆ. ಹಾಗಾಗಿ ದಯವಿಟ್ಟು ಈಗ ವೆಯ್ಟ್ ಮಾಡಿ ಅಂತ ಹೇಳ್ತೀನಿ. FIಗಳು ಕೂಡ ಎಕ್ಸಿಟ್ ಆಗಿದ್ದಾರೆ. ಸರಿಸುಮಾರು 6-7% ಸ್ಟೇಕ್ ಇದ್ದವರು ಇವಾಗ 1%ಗಿಂತಲೂ ಕಮ್ಮಿ ಬಂದಿದ್ದಾರೆ. ಸೊ ಇದರಲ್ಲಿ ಏನು ರ್ಯಾಲಿ ಆಗಿತ್ತೋ ಅದು ಆಗಿದೆ ಅಂತ ಅನಿಸುತ್ತೆ. ಇಲ್ಲಿ ನೋಡಿ ಒಂದು ದೊಡ್ಡದಾಗಿ ವಾಲ್ಯೂಮ್ ಆಗಿದೆ, ಅಲ್ಲಿಂದ ಸೆಲ್ಲಿಂಗ್ ಕೂಡ ಆಗ್ತಾ ಇರ್ಬೋದು. ಸೊ ಹಾಗಾಗಿ ದಯವಿಟ್ಟು ಈ ಲೆವೆಲಲ್ಲಿ ನಾನು ರೆಕಮೆಂಡ್ ಮಾಡೋಕ್ಕಾಗೋದಿಲ್ಲ, ನೀವು ತೊಗೊಳಕ್ಕೆ ಹೋಗಬೇಡಿ. ಅನಾಲಿಸಿಸ್ ಮಾಡೋಕ್ಕೂ ಕೂಡ ನೀವು ವೆಯ್ಟ್ ಮಾಡಬೇಕು. 1,100 ಅಥವಾ ಅದಕ್ಕಿಂತ ಕೆಳಗಡೆ ಲೆವೆಲ್ ಬಂದಾಗ ನೀವು ಯಾವ ರೀತಿಯಾಗಿ ಕ್ವಾರ್ಟರ್ ರಿಸಲ್ಟ್ಸ್ ಬರುತ್ತೆ ಅನ್ನೋದನ್ನು ನೋಡಿಕೊಂಡು ಪ್ಲಾನ್ ಮಾಡ್ತಾ ಹೋಗಿ. ಹೊಸ ಕಂಪ್ನಿಗಳಲ್ಲಿ ಯಾರ್ಯಾರು ಇನ್ವೆಸ್ಟ್ ಮಾಡಬೇಕು ಅಂತ ಹೋಗ್ತಿರೋ ನೋಡಿ, ಈ ಥರ ಚುಕ್ಕಿ ಆಟ ಇಡ್ತಾ ಇದೆ ಅಂದರೆ ಅಲ್ಲಿ ಒಂದು ಏನೋ ಒಂದು ದೊಡ್ಡ ಆಕ್ಟಿವಿಟಿ ಆಗ್ತಾ ಇದೆ ಅಂತ. ಸ್ವಲ್ಪ ಚುಕ್ಕಿ ಆಟ ಇಟ್ಟರೆ ಏನಂದರೆ ಅಪ್ಪರ್ ಸರ್ಕ್ಯೂಟ್ ಲೋವರ್ ಸರ್ಕ್ಯೂಟ್ ಆಗ್ತಾ ಇರುತ್ತೆ ಅಂತ. ನೀವು ತೊಗೊಂಡ್ರೂ ಮಾರಕ್ಕೆ ಹೋದಾಗ ನಿಮಗೆ ಬಯರ್ಸ್ ಇರೋದಿಲ್ಲ, ಅಥವಾ ನೀವು ಮಾರಬೇಕು ಅಂತ ಹೋದರೆ ಬಯರ್ಸ್ ಇರೋದಿಲ್ಲ, ನೀವು ತೊಗೋಬೇಕು ಅಂತ ಹೋದರೆ ಸೆಲ್ಲರ್ಸ್ ಇರೋದಿಲ್ಲ. ಈ ರೀತಿ ಆಗ್ತಾ ಹೋಗುತ್ತೆ ಅಪ್ಪರ್ ಸರ್ಕ್ಯೂಟ್ ಲೋವರ್ ಸರ್ಕ್ಯೂಟಲ್ಲಿರುವಂಥದ್ದು. ಸೊ ಚಾರ್ಟ್ ಇನ್ನೂ ರಿಫೈನ್ ಆಗಬೇಕು, ಸದ್ಯಕ್ಕೆ ನಾಟ್ ರೆಕಮೆಂಡೆಡ್. ಅದೇ ರೀತಿಯಾಗಿ ಬಜಾಜ್ ಫೈನಾನ್ಸಲ್ಲಿ ನೋಡಿ ಇಂಪಾರ್ಟೆಂಟ್ ಬಜಾಜ್ ಫಿನ್ ಸರ್ವಿಸ್ ತೋರಿಸ್ತಾ ಇದ್ದೀನಿ. ಸೇಮ್ ಬಜಾಜ್ ಫೈನಾನ್ಸಲ್ಲೂ ಕೂಡ ಇಲ್ಲಿ ಒಂದು ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಇತ್ತು. ಇಲ್ಲಿ ಬಂದಾಗೆಲ್ಲ ಇಲ್ಲಿ ಟ್ರೆಂಡ್ ಲೈನ್ ರೆಸಿಸ್ಟೆನ್ಸ್ ಆಗ್ತಾ ಇತ್ತು. ಈಗ ವಾಪಸ್ ಬಂದು ಇಲ್ಲಿ ಬಸ್ ಸ್ಟ್ಯಾಂಡ್ ಮಾಡಿ ಇಲ್ಲಿ ಒಂದು ವೀಕ್ಲಿ ಕ್ಯಾಂಡಲಲ್ಲಿ ಒಂದು ಬುಲ್ಲಿಶ್ ಎನ್ಗಲ್ಫಿಂಗ್ ಆಗೋ ಥರ ಕಾಣಿಸ್ತಾ ಇದೆ, ವಿಚ್ ಇಸ್ ಎ ಪಾಸಿಟಿವ್ ಸೈನ್. ಇಲ್ಲಿ ಏನಾದರೂ ವಾಪಸ್ ಮೇಲ್ಗಡೆ ಹೋಗ್ತಾ ಹೋಯಿತು ಅಂತಂದರೆ 2,000 ಅಥವಾ ಅದ್ರ ಮೇಲ್ಗಡೆ ಲೆವೆಲು ಆಲ್ ಟೈಮ್ ಹೈ ಲೆವೆಲ್ಗಳಿಗೆ ಈ ಸಲ ಅಟೆಂಪ್ಟ್ ಮಾಡುವಂಥ ಸಾಧ್ಯತೆ ಇದೆ. ಸೊ ರಿಮೇನ್ ಬುಲ್ಲಿಶ್. ಯಾರ್ಯಾರು ಬಜಾಜ್ ಫಿನ್ ಸರ್ವಿಸ್, ಬಜಾಜ್ ಫೈನಾನ್ಸಲ್ಲಿ ಇನ್ವೆಸ್ಟ್ ಮಾಡಿದ್ರು ಸ್ವಲ್ಪ ಪಾಸಿಟಿವ್ ಆಗಿ ಇರ್ಬೋದು. ಮಾರುತಿ ಸುಜುಕಿ ಇತ್ತೀಚೆಗಷ್ಟೇ ಗುಣಮಟ್ಟದ ಸ್ಟಾಕ್ಗಳು ಯಾವುದಿದೆ ಅಂತ ನಾನು ಒಂದಿಷ್ಟು ಫಂಡಮೆಂಟಲ್ ಚೆಕ್ ಮಾಡಿಬಿಟ್ಟು ಒಂದು ವಿಡಿಯೋ ಮಾಡಿಕೊಟ್ಟಿದ್ದೆ. ಯಾರಾದರೂ ನೋಡಿಲ್ಲ ಅಂತಂದರೆ ಸ್ಟಾಕ್ಸ್ ಟು ಬೈ ಪ್ಲೇ ಲಿಸ್ಟಲ್ಲಿ ಬಂದಿತ್ತದು. ಈ ವಿಡಿಯೋದ ಎಂಡಿಗೆ ಕೂಡ ಕೊಟ್ಟಿರ್ತೀನಿ, ನೀವು ಚೆಕ್ಔಟ್ ಮಾಡ್ಬೋದು. ಅದರಲ್ಲಿ ಆಟೋ ಸೆಕ್ಟರಿಂದ ಕೂತ್ಕೊಂಡಂಥ ಏಕೈಕ ಸ್ಟಾಕ್ ಅಂದರೆ ವಿತ್ 5 years ವ್ಯಾಲ್ಯೂಯೇಷನ್ ಫಂಡಮೆಂಟಲ್ಸ್ ಅಂತ ನೋಡೋದಾದರೆ ಅದು ಮಾರುತಿ ಸುಜುಕಿ ಆಗಿತ್ತು. ಸೊ ಟಾಟಾ
ಟಾಟಾ ಮೋಟರ್ಸು, ಬೇರೆ M&M ಇವೆಲ್ಲ ಈಗ ಟ್ರೆಂಡ್ ಸೆಟರ್ ಕಂಪ್ನಿಗಳಾಗಿರ್ಬೋದು. ಆದರೆ 5 ಇಯರಿಂದ ನೀವು ನೋಡ್ತಾ ಹೋಗ್ತಾರೆ ಒಂದು ಸಸ್ಟೈನಬಲ್ ಆಗಿರುವಂಥ ಕನ್ಸ್ಯೂಮರ್ ಬೈ ಮಾಡಲಿಕ್ಕೆ ಸಾಧ್ಯ ಇರುವಂಥ ಅಫೋರ್ಡಬಲ್ ವೆಹಿಕಲ್ ಅಂತ ಕೊಡ್ತಾ ಬರುತ್ತಿರೋದು ಮಾರುತಿ ಸುಜುಕಿ. ಸೊ ಇವ್ರದ್ದು ಸೇಲ್ಸು ಜಾಸ್ತಿ ಆಗ್ತಾನೆ ಹೋಗುತ್ತೆ, ಯಾಕಂದರೆ ಟ್ಯಾಕ್ಸಿ ಮತ್ತೊಂದು ಎಲ್ಲ ಸೆಗ್ಮೆಂಟಲ್ಲೂ ಇವ್ರು ಇರೋದ್ರಿಂದ. ಸೊ ನೀವು ಎರ್ಟಿಗಾನು ಕೂಡ 2024ರ ಹೈಯೆಸ್ಟ್ ಸೆಲ್ಲಿಂಗ್ ವೆಹಿಕಲ್ ಎರ್ಟಿಗಾ ಆಗಿತ್ತು. ಸೊ ಈಗ ನೀವು ನೋಡ್ತಾ ಬರೋದಾದ್ರೆ ಇಲ್ಲಿ ಒಂದು ಇಂಪಾರ್ಟೆಂಟ್ ಆದ ಬಸ್ ಸ್ಟ್ಯಾಂಡ್ ಆಗಿತ್ತು, ಆಲ್ ಟೈಮ್ ಹೈ ಲೆವೆಲಲ್ಲಿ. ಕೆಳಗಡೆ ಇಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಇತ್ತು. ಈ ಥರ ಇದ್ದಾಗ ಏನಾಗ್ತಾ ಹೋಗುತ್ತೆ, ಇಲ್ಲಿ ಒಂದು ನೋಡಿ ಇಲ್ಲೊಂದು ತುಂಬ ಒಂದು ಶಾರ್ಪ್ ಒಂದು ವಾಲ್ಯೂಮ್ ಅಲ್ಲಿಗೆ ಬಂದಿರುವಂಥ ಮೂಮೆಂಟ್ ಇದು. ಸೊ ಬಂದರೆ ಎಲ್ಲಿಗೆ ಹೋಗುತ್ತೆ, ಇದು 12,000ನ ಅಟೆಂಡ್ ಮಾಡೋಕ್ಕೆ ಹೋಗ್ತಾ ಇದೆ. 12,000 ಅಟೆಂಡ್ ಮಾಡಿ ಅಲ್ಲಿಂದ ವಾಪಸ್ ಕರೆಕ್ಷನ್ ಬರುತ್ತಾ ಅಥವಾ ಅಲ್ಲಿಂದ ಮೇಲ್ಗಡೆ ಹೋಗುತ್ತಾ ಅನ್ನೋದು, ಸ್ಟಾಕು ಆಲ್ ಟೈಮ್ ಹೈ ಕಡೆಗೆ ಹೋಗುತ್ತಾ ಅಥವಾ ತಿರ್ಗಾ 10,000 ಕಡೆಗೆ ಬರುತ್ತಾ ಅನ್ನೋದು ಡಿಸೈಡ್ ಆಗ್ತಾ ಹೋಗುತ್ತೆ. ಸೊ ನನ್ನ ಪ್ರಕಾರ ಈ ಮೂಮೆಂಟ್ ಏನು ಬಂದಿದೆ ನಾಳೆನೂ ಕೂಡ ಕಂಟಿನ್ಯೂಷನ್ ಆಗೋಂಥ ಸಾಧ್ಯತೆ ಇರುತ್ತೆ. ಬಟ್ ಗೊತ್ತಿರಬೇಕು ನಿಮಗೆ, ಯಾವ್ದಾದ್ರು ಒಂದು ಸ್ಟಾಕಲ್ಲಿ ತುಂಬ ಒಂದು ಪಾಸಿಟಿವ್ ಆಗಿ ಮೂಮೆಂಟ್ ಆಯಿತು 2 ದಿನ ಅಂದರೆ ಅಲ್ಲಿ ಪ್ರಾಫಿಟ್ ಬುಕ್ಕಿಂಗ್ ಮಾಡ್ಕೊಂಡು ಕೂಡ ಕಾಯ್ತಾ ಇರ್ತಾರೆ. ಹಾಗಾಗಿ ಅಪ್ಪಿ ನಾಳೆ ಗ್ಯಾಪ್ ಅಪ್ ಓಪನಿಂಗ್ ಆಯಿತು, ಮತ್ತೊಂದು ಏನಾರು ಆಯಿತು ಅಂದರೆ ಆಗ ನೀವು ಬೈ ಮಾಡ್ತೀನಿ, ನಾನು ಇಂಟರ್ಡೇ ಏನೋ ಮಾಡ್ತೀನಿ ಅಂತ ಹೋದರೆ ಕೈ ಸುಟ್ಕೊಳ್ಳೋಂಥ ಸಾಧ್ಯತೆನೇ ಇರುತ್ತೆ. ಯಾಕೆಂದರೆ 2 ದಿನದಿಂದ ಯಾರು ಕ್ಯಾರಿ ಮಾಡ್ಕೊಂಡು ಹೋಗಿರ್ತಾರೋ ಸ್ವಿಂಗ್ ಟ್ರೇಡಿಂಗ್ ಮಾಡೋರು ಮತ್ತವರೆಲ್ಲ ಕೂಡ ಎಕ್ಸಿಟ್ ಆಡೋಕ್ಕೆ ನೋಡ್ತಾ ಇರ್ತಾರೆ. ಹಾಗಾಗಿ ತುಂಬ ಜೋರಾಗಿ ಕ್ವಿಕ್ ಟೈಮಲ್ಲಿ ಮೂಮೆಂಟ್ ಬಂತು ಅಂತಂದರೆ ತಿರ್ಗಾ ಮಾರನೇ ದಿನ ಗ್ಯಾಪ್ ಅಪ್ ಓಪನಿಂಗ್ ಆಯಿತು ಅಂದರೆ ನೀವು ಅವಾಗ ಎಂಟ್ರಿ ತೊಗೊಳಕ್ಕೆ ಹೋಗಬಾರ್ದು. ಸೊ ನೋಡ್ಕೋಬೇಕು, ಯಾಕೆಂದರೆ ಇಲ್ಲಿ ಚಾರ್ಟಲ್ಲಿ ರೆಸಿಸ್ಟೆನ್ಸ್ ಕೂಡ ಕಾಣಿಸ್ತಾ ಇರೋದ್ರಿಂದ ಆ ರೀತಿ ಆಗ್ತಾ ಹೋಗುತ್ತೆ. ಸೊ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಯಾರು ಇದ್ದೀರಾ ಮಾರುತಿ ಸುಜುಕಿಯಲ್ಲಿ ರಿಮೇನ್ ಇನ್ವೆಸ್ಟೆಡ್. ಹೊಸದಾಗಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಅಂದ್ಕೊಂಡಿರೋರು ದಯವಿಟ್ಟು 10,000 ಲೆವೆಲ್ ತನಕನಾದರೂ ವೆಯ್ಟ್ ಮಾಡಿ ಅಂತ ಹೇಳ್ತೀನಿ. ಅಲ್ಲಿ ತನಕ ವೆಯ್ಟ್ ಮಾಡ್ಬೋದು ಮಾರುತಿ ಸುಜುಕಿನಲ್ಲಿ. ಬಟ್ ಮಾರುತಿ ಸುಜುಕಿ ತುಂಬ ದಿನದಿಂದ ಒಂದು ಟ್ರೆಂಡ್ ಲೈನ್ ರೆಫರೆನ್ಸಲ್ಲೇ ಹೋಗ್ತಾ ಇದೆ. ಈ ರೆಫರೆನ್ಸ್ನ ಬಿಟ್ಕೊಟ್ಟೇ ಇಲ್ಲ. ಇದು ಯಾವಾಗಿಂದ ಅಂದರೆ ಸಿನ್ಸ್ ಕೋವಿಡ್. ಇಲ್ಲಿ ನೀವು ನೋಡ್ತಾ ಬರೋದಾದ್ರೆ ಈ ಕೋವಿಡಿಂದ ಈ ಟ್ರೆಂಡ್ ಲೈನ್ ವ್ಯಾಲಿಡ್ ಆಗಿದೆ. ಇಲ್ಲಿ ಬಂದಾಗೆಲ್ಲ ಇಲ್ಲಿ ಸಪೋರ್ಟ್ ತೊಗೊಂಡಿದೆ. ಈಗಲೂ ಕೂಡ ನೋಡಿ ಟ್ರೆಂಡ್ ಲೈನ್ ಹತ್ರ ಸಪೋರ್ಟ್ ಅಂತ ಇದೆ. ಸೊ ಆ ದೃಷ್ಟಿಯಿಂದ ಅಂತ ನೀವು ನೋಡೋದಾದ್ರೂ ಅಟ್ಲೀಸ್ಟ್ ಈ ಟ್ರೆಂಡ್ ಲೈನ್ ಸಪೋರ್ಟ್ ಬಂದಾಗ ಅಂತ ನೀವು ಇನ್ವೆಸ್ಟ್ ಮಾಡ್ತಾ ಬಂದ್ರೂ ಕೂಡ ನಿಮಗೆ ಕಾಂಪೌಂಡಿಂಗ್ ಅನ್ನೋದು ಆಗೋದು ತೋರಿಸಿದೆ ಮಾರುತಿ ಸುಜುಕಿನಲ್ಲಿ. ಇದಿಷ್ಟು ಇವತ್ತಿನ ಚಾರ್ಟ್ ಸ್ಟಾಕ್ ಆಗಿತ್ತು. ನಾಳೆ ಯಾವ ರೀತಿ ಮೂವ್ಮೆಂಟ್ ಇರುತ್ತೆ ಅನ್ನೋದ್ರ ಮೇಲೆ ತುಂಬ ವಿಚಾರಗಳು ನಿರ್ಧಾರ ಆಗ್ತಾ ಹೋಗುತ್ತೆ. ಯಾಕೆಂತಂದರೆ ಶುಕ್ರವಾರ ಕ್ಲೋಸಿಂಗ್ ಆಗುತ್ತೆ ವೀಕಿಂದು. ಜೊತೆಗೆ ಕ್ರೂಡ್ ನೋಡಿ, ಕ್ರೂಡು ಇಂಪಾರ್ಟೆಂಟ್ ಲೆವೆಲ್ ಆಲ್ಮೋಸ್ಟ್ ಸುಮಾರು ದಿನ ಆದಮೇಲೆ 6,100 ಲೆವೆಲ್ ಈ ಲೆವೆಲ್ ಏನು ಬಸ್ ಸ್ಟ್ಯಾಂಡ್ ಮಾಡಿತ್ತು ಅದನ್ನ ಬಿಟ್ಟು ಮೇಲ್ಗಡೆ ಹೋಗ್ತಾ ಇದೆ, ಪಾಸಿಟಿವ್ ಆಗಿ ಹೋಗ್ತಾ ಇದೆ. ಕ್ರೂಡ್ ಮೇಲೆ ಹೋದರೆ ಮಾರ್ಕೆಟಿಗೆ ಅದು ನೆಗೆಟಿವಿಟಿ. ಯಾಕೆಂತಂದರೆ ರಾ ಮೆಟೀರಿಯಲ್ ಕಾಸ್ಟು ಜಾಸ್ತಿ ಆಗ್ತಾ ಹೋಗುತ್ತೆ ಸುಮಾರು ಕಂಪ್ನಿಗಳಿಗೆ. ಅದೇ ರೀತಿಯಾಗಿ ನ್ಯಾಚುರಲ್ ಆಯಿಲ್ ಗ್ಯಾಸು ಅದು ಕೂಡ ನೋಡಿ ಒಂದು ಶಾರ್ಪ್ ಮೂಮೆಂಟ್ ಬಂದಿತ್ತು, 350-360 ತನಕ ಅಟೆಂಡ್ ಮಾಡಿತ್ತು. ಅಲ್ಲಿಂದ ವಾಪಸ್ ರಿಜೆಕ್ಷನ್ ಬಂದು ಈಗ ಒಂದು ಇಂಟರ್ನಲ್ ಕ್ಯಾಂಡಲ್ ಸೆಟಪ್ ಆಗ್ತಾ ಇದೆ. ಇದು ತಿರ್ಗಾ ಏನಾದರೂ 350 ಈ ಲೆವೆಲ್ಗೆ ಹೋಯಿತು ಅಂದರೆ, ಯಾಕೆಂದರೆ ಈ ವೀಕ್ ಕ್ಲೋಸಿಂಗ್ ಆಗೋದು ಯಾವ ರೀತಿ ಆಗುತ್ತೆ ಅನ್ನೋದು ಇಂಪಾರ್ಟೆಂಟ್. ಈ ಮಾರಬಾಜು ಕ್ಯಾಂಡ್ಲು ಏನೊಂದು ರೆಡ್ ಕ್ಯಾಂಡ್ಲು ಮಾಡಿತ್ತು ಹೋದ್ವಾರ, ಇಲ್ಲಿ ನೋಡಿ ಒಂದು ದೊಡ್ಡ ಜಟಾಪಟಿ ನಡೀತಾ ಇದೆ. ಯಾವಾಗ ಈ ರೀತಿ ಆಗುತ್ತೆ, ಒಂದು ಇಂಪಾರ್ಟೆಂಟ್ ಲೆವೆಲ್ನ ಆಫ್ಟರ್ ಲಾಂಗ್ ಟೈಮ್ ಬ್ರೇಕ್ ಮಾಡಕ್ಕೆ ಬರ್ತಾ ಇದೆ ಅಂತಂದಾಗ ಇಲ್ಲಿ ಜಟಾಪಟಿ ಆಗ್ತಾ ಇದೆ. ಇಲ್ಲಿ ಯಾರೋ ಒಬ್ರು ತೊಗೊಂಡು ಹೋಗ್ತಾರೆ ಇದನ್ನ. ಸೊ ಹೈ ಚಾನ್ಸಸ್ ಇದು ಮೇಲ್ಗಡೆನ ತೊಗೊಂಡು ಹೋಗುವಂಥ ಸಾಧ್ಯತೆ ಇದೆ. ಯಾಕೆಂತಂದರೆ ಒಂದು ಲಾಂಗ್ ಬಸ್ ಸ್ಟ್ಯಾಂಡ್ ಆಗಿದೆ, ಅದು ಬಸ್ ಸ್ಟ್ಯಾಂಡ್ ಆದಮೇಲೆ ಅಟೆಂಡ್ ಮಾಡಿ ಬಂದಿರೋಂಥ ಬಸ್ ಸ್ಟ್ಯಾಂಡು. ಸೊ ಈಗ ಪಾಸಿಟಿವ್ ಕಡೆಗೆ ಇರಬೇಕಂದ್ರೆ ನ್ಯಾಚುರಲ್ ಗ್ಯಾಸು ಜಾಸ್ತಿ ಆಗುತ್ತೆ ಅಂತಲೇ ಇದೆ. ಸೊ ನ್ಯಾಚುರಲ್ ಗ್ಯಾಸ್ ಜಾಸ್ತಿ ಆದರೂ ಕೂಡ ಗ್ಯಾಸ್ ರಿಲೇಟೆಡ್ ಕಂಪ್ನಿಗಳಿಗೆ ಸ್ವಲ್ಪ ಹೊಡೆತ ಬೀಳ್ತಾ ಹೋಗ್ಬೋದು. ಹಾಗಾಗಿ ಅದು ಮಾರ್ಕೆಟಿಗೆ ನೆಗೆಟಿವಿಟಿ. ಸೊ ಕ್ರೂಡು ನ್ಯಾಚುರಲ್ ಗ್ಯಾಸ್ ಜಾಸ್ತಿ ಆಯಿತು ಅಂತಂದರೆ ಮಾರ್ಕೆಟ್ನಲ್ಲಿ ಕರೆಕ್ಷನ್ ಬೀಳುವಂಥ ಸಾಧ್ಯತೆ ಇರುತ್ತೆ. ಆವಾಗ ಯಾವ್ದು ಮೇಲೆ ಹೋಗುತ್ತೆ, ಗೋಲ್ಡು ಮೇಲೆ ಹೋಗುತ್ತೆ. ಗೋಲ್ಡ್ ಚಾನಲ್ಲು ಈಗಲೂ ಕೂಡ ನೋಡಿ ಅದೇ ರೆಫರೆನ್ಸಲ್ಲಿ ಹೋಗ್ತಾ ಇದೆ. ಇದು ಒಂದು ಸ್ಟ್ರೇನ್ ಸಿನಾರಿ ಅನಿಸ್ತಾ ಹೋಗ್ಬೋದು ನಿಮಗೆ. ಮಾರ್ಕೆಟು ಮೇಲ್ಗಡೆ ಹೋದಾಗ ಗೋಲ್ಡು ಕೂಡ ಮೇಲ್ಗಡೆ ಹೋಗ್ತಾನೆ ಹೋಗುತ್ತೆ. ಸೊ ಈ ಲೆವೆಲಲ್ಲೆಲ್ಲ ಒಳ್ಳೆ ಲೆವೆಲ್ ಆಗಿರುತ್ತೆ ಈ ಲೆವೆಲ್ ಬಂದಾಗ ಅಂತ ಮಾತಾಡ್ಕೊಂಡಿದ್ವಿ. ನೋಡೋಣ ಆನ್ ಲಾಂಗ್ ರನ್ ಇದು ಇದೇ ರೀತಿಯಾಗಿ ವರ್ಟೆಕ್ಸಿಗೆ ಹತ್ತಿರ ಬಂದೆ ಬ್ರೇಕ್ಔಟಿಗೆ ರೆಡಿ ಆಗೋ ಥರ ಕಾಣಿಸ್ತಾ ಇದೆ. ಅಂದರೆ ಅರ್ಥ ಏನು, ಇಲ್ಲಿ ಒಂದು ಬ್ರೇಕ್ಔಟ್ ಆದರೆ ಇದು ಒಂದು ಮ್ಯಾಸಿವ್ ಬ್ರೇಕ್ಔಟ್ ಆಗುತ್ತೆ. ಆಗ ಮಾರ್ಕೆಟಲ್ಲಿ ದೊಡ್ಡ ಕರೆಕ್ಷನ್ ಬರುತ್ತಾ, ಅದು ಜನವರಿ ಎಂಡಿಗೆ ಬರುತ್ತಾ ಅಥವಾ ಬಜೆಟ್ ದಿನಕ್ಕೆ ಬರುತ್ತಾ, ನೀವು ಈಗ ಎಲ್ಲ ಚುಕ್ಕಿಗಳನ್ನು ನೀವು ಪೋಣಿಸ್ಕೊತ ಹೋಗಬೇಕು. ಹೋಪ್ಫುಲಿ ಇದರಿಂದ ಒಂದಿಷ್ಟು ಮಾಹಿತಿ ಸಿಕ್ಕಿದೆ ಅಂತ ಅನ್ಕೊತೀನಿ. ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆಗೂ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಮತ್ತು ಮರಿದಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. 2025 ಬಂದಾಗಿದೆ, ಅದ್ರ ಜೊತೆಗೆ ನಮ್ಮ ಚಾನಲ್ನ ಮಿಷನ್ ಕೂಡ ಬಂದಾಗಿದೆ. ನಿನ್ನೆ ನಾನು ಆ ವಿಡಿಯೋನ ಅಪ್ಲೋಡ್ ಮಾಡಿದ್ದೆ. ಯಾರಾದರೂ ನೋಡಿಲ್ಲ ಅಂದರೆ ಅದನ್ನು ಕೂಡ ಈ ವಿಡಿಯೋದ ಎಂಡಿಗೆ ಕೊಟ್ಟಿರ್ತೀನಿ. 2025ರ ನಮ್ಮ ಚಾನಲ್ನ ಮಿಷನ್ ಆಗಿರುತ್ತೆ ಆಪತ್ಕಾಲಕ್ಕೆ ಇರಲಿ ಒಂದು ನಿಧಿ. ಮತ್ತೊಮ್ಮೆ ಭೇಟಿಯಾಗೋಣ. ಎಲ್ರಿಗೂ ನಮಸ್ಕಾರ.